ಪ್ರೇಕ್ಷಕರೇ ಪ್ರಣಾಮ. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಆಂದೋಲನವು ನಿಮ್ಮ ಸಹಕಾರದ ವಿನಃ ಮುಂದೆ ನಡೆಯಲಾರದು. ದಯವಿಟ್ಟು ನಮ್ಮ ನಡಿಗೆಯ ಹೆಜ್ಜೆ ಹೆಜ್ಜೆಗೂ ನೀವು ಗತಿಶಕ್ತಿಯಾಗಲು ಜೊತೆಗೆ ಬನ್ನಿ. ವೀಕ್ಷಕರೇ, ಕಳೆದೊಂದು ತಿಂಗಳಿಂದ ರಾಜ್ಯದಲ್ಲಿ ಮೂಡಾ ಹಗರಣದ ಡಂಗುರದ ಅಪಸ್ವರ ಇಡೀ ವ್ಯವಸ್ಥೆಯನ್ನೇ ಕಾರ್ಯಹೀನಗೊಳಿಸಿಬಿಟ್ಟಿದೆ. ಪ್ರಾಸಿಕ್ಯೂಷನ್ ವಿಚಾರ ರಾಜಭವನ ಹಾಗೂ ರಾಜಕೀಯದ ಕಾರ್ಯಸೌಧ ವಿಧಾನಸೌಧದ ನಡುವೆ ಜಟಾಪಟಿ ತಂದಿಟ್ಟಿದೆ. ಸಾಲದೆಂಬಂತೆ ಈಗ ಅದೇ ಮೂಢಾ ನಿವೇಶನಗಳ ದಾಖಲೆಗಳಲ್ಲಿ ವೈಟ್ನರ್ ಬಳಸಿ ತಮಗೆ ಬೇಕಾದದ್ದನ್ನು ಬೇಕಾದ ಹಾಗೆ ತಿದ್ದಿಕೊಳ್ಳಲಾಗಿದೆ ಎಂಬುವ ಅವ್ಯವಹಾರ ಇಣುಕಿಬಿಟ್ಟಿದೆ. ಮೂಡಾ ವಾಲ್ಮೀಕಿ ನಿಗಮಗಳ ಅವ್ಯವಹಾರಗಳನ್ನು ಜನರ ಮನಸ್ಸಿನಿಂದ ಸೈಡ್ ಲೈನ್ ಮಾಡಲೇನೋ ಎಂಬಂತೆ ಈಗ ಪೊಲಿಟಿಕಲ್ ಆಪರೇಷನ್ ಸಬ್ಜೆಕ್ಟು ಎದುರಿಗೆ ಹರಿದು ಬಿಟ್ಟಿದೆ. ಕರ್ನಾಟಕದ ರಾಜಕಾರಣದಲ್ಲಿ ಮಾನವನಿಗೆ ಲಾಲಸೆ ಮುಕ್ತ ಜೀವನ ರೂಪಿಸಿಕೊಂಡು ಬಾಳುವಂತೆ ಸಂದೇಶ ಕೊಟ್ಟ ಶ್ರೀಕೃಷ್ಣನ ಜನ್ಮ ದಿನದಂದೇ ಆಪರೇಷನ್ ಕಮಲ ಎಂಬ ಅಸ್ತ್ರವನ್ನು ಮತ್ತೊಮ್ಮೆ ಕಾಂಗ್ರೆಸ್ ತನ್ನ ಬತ್ತಳಿಕೆಯಿಂದ ರಾಜ್ಯದಲ್ಲಿ ಪ್ರಯೋಗಿಸಿ ಬಿಟ್ಟಿದೆ. ಚುನಾವಣೆಯಲ್ಲಿ 2023ಕ್ಕೆ ಮತದಾರ ತಿರಸ್ಕರಿಸಿದಾಗಿನಿಂದ 136 ಶಾಸಕರ ಭದ್ರ ತೋಳ್ಬಲದ ಸಿದ್ದರಾಮಯ್ಯ ಸರ್ಕಾರ ಮುರಿದು ಬೀಳಿಸಲು ಅಧಿಕಾರದ ಹಪಹಪಿಯಲ್ಲಿರುವ ಬಿಜೆಪಿ ವಿಫಲ ಯತ್ನ ನಡೆಸ್ತಾ ಇದೆ. ಈಗ 100 ಕೋಟಿ ರೂಪಾಯಿ ಆಮಿಷವಡ್ಡಿ ತನ್ನ ಶಾಸಕರ ತಲೆಗಳನ್ನು ತನ್ನ ತೆಕ್ಕೆಗೆ ಸೆಳೆಯುವ ದುಸ್ಸಾಹಸಕ್ಕೆ ಇಳಿದು ಬಿಟ್ಟಿದೆ ಎಂಬುದು ಕಾಂಗ್ರೆಸ್ಸಿನ ವಾದ. ಈ ಮಾತಿಗೆ ಮಂಡ್ಯ ಶಾಸಕ ರವಿಕುಮಾರ್ ಗಾಣಿಗ ಅವರ ಬಹಿರಂಗ ಹೇಳಿಕೆ ಪುಷ್ಟಿ ಕೊಡ್ತಾ ಇದೆ. ಕೆಸರಿನ ಕಮಲಕ್ಕೆ ತನ್ನನ್ನು ಸೆಳೆಯಲು 100 ಕೋಟಿ ಆಫರ್ ಬಂದಿದೆ. ಇದರ ಆಡಿಯೋ ತನ್ನ ಬಳಿ ಲಭ್ಯವಿದೆ. ಸಂದರ್ಭ ಬಂದರೆ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ತೇನೆ ಅಂತ ಹೇಳ್ತಿದ್ದಾರೆ ಗಣಿಗ ರವಿಕುಮಾರ್. ಇದರಿಂದ ಕಸಿವಿಸಿಗೊಂಡಿರುವ ಬಿಜೆಪಿ ತನ್ನ ಮಾಜಿ ಶಾಸಕನ ಮೂಲಕ ಕೈ ಶಾಸಕರ ವಿರುದ್ಧ ದೂರು ಸಲ್ಲಿಸಲು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿ ಆಮಿಷದ ಆರೋಪ ಹಸಿ ಸುಳ್ಳು ಅಂತ ಪ್ರತಿಧ್ವನಿಸುತ್ತಿದೆ. ಕಾಂಗ್ರೆಸ್ ತನ್ನ ಮೇಲಿನ ಹಗರಣಗಳ ಆರೋಪವನ್ನು ಮುಚ್ಚಿ ಹಾಕಲು ಈ ಆಪರೇಷನ್ ಪಾಲಿಟಿಕ್ಸ್ ಅಸ್ತ್ರ ಬೀಸಿದೆ. ಶಾಸಕ ರವಿಕುಮಾರ್ ಗಣಿಗ ಮಾಡಿರುವ ಆರೋಪ ನಿರಾಧಾರ ಎಂದು ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ಮುಖಾಂತರ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ಭ್ರಷ್ಟಾಚಾರ ಆರೋಪ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದೆ. ಹಾಗೆ ಲಂಚ ಕೊಡುವುದು, ಲಂಚ ಪಡೆಯುವುದು, ಲಂಚದ ವಹಿವಾಟಿನ ಮಾಹಿತಿಯನ್ನು ಮರೆಮಾಚುವುದು ಮಹಾ ಅಪರಾಧ. ಹೀಗೆಂದು ದೇಶದ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲೇ ಉಲ್ಲೇಖವಿದೆ. ಈ ವಿಚಾರವನ್ನು ಮುಂದೆ ಮಾಡಿ ಬಿಜೆಪಿ ತನ್ನ ಮೇಲೆ ಆಪರೇಷನ್ ಕಮಲ ಎಂಬ ಅಸ್ತ್ರ ಬಿಟ್ಟು ಆರೋಪಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸವಾಲು ಹಾಕಿದೆ. ಯಾರು, ಯಾವಾಗ, ಎಲ್ಲಿ ಮತ್ತು ಯಾರಿಗೆ ಹಣದ ಆಮಿಷ ತೋರಿಸಿದ್ದಾರೆ ಎಂಬುದನ್ನು ದಾಖಲೆ ಸಹಿತ ಬಹಿರಂಗಪಡಿಸಲಿ. ಆಮಿಷ ಕೊಟ್ಟವರು ಅಂಥ ಶಾಸಕರಿಗೆ ಟೋಕನ್ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾರೆ, ತಾವೆಷ್ಟು ಆ ಟೋಕನ್ ಅಡ್ವಾನ್ಸ್ ಹಣ ಪಡೆದಿದ್ದಾರೆ, ಎಲ್ಲವನ್ನೂ ಸಾರ್ವಜನಿಕವಾಗಿ ದಾಖಲೆ ಕೊಡಲಿ ಎಂದು ಬಿಜೆಪಿ ಸವಾಲು ಎಸೆದಿದೆ. ಶಾಸಕ ರವಿಕುಮಾರ್ ಗಣಿಗರ ಆರೋಪ ಕಪೋಲ ಕಲ್ಪಿತ. ಇವರ ಕಾಂಗ್ರೆಸ್ ಸರ್ಕಾರ ಬೀಳಿಸುವ ಪ್ರಯತ್ನ ತಾನು ಮಾಡ್ತಾ ಇಲ್ಲ. ಅಂಥ ದುಸ್ಸಾಹಸ ಮಾಡಿ ಟ್ರೆಸರಿಗೆ ಬಂದಪ್ಪಳಿಸುವ ಅಧಿಕಾರದ ಲಾಲಸೆ ತನಗಿಲ್ಲ. ಮತದಾರ ತನ್ನನ್ನು ಪ್ರತಿಪಕ್ಷದಿಂದ ಕೆಲಸ ಮಾಡುವಂತೆ ಆದೇಶಿಸಿದ್ದಾನೆ. ಅದನ್ನು ಗೌರವದಿಂದ ಒಪ್ಪಿ ನಾಡಿನ ಜನರ ಕೆಲಸ ಮಾಡಲು ತಾನು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ ಮಾಜಿ ಶಾಸಕ ರಾಜೀವ್ ಅವರ ಧ್ವನಿಯಲ್ಲಿ ಹೇಳಿಕೊಳ್ತಾ ಇದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿಜೆಪಿ ಮುಖಂಡ ಸಂತೋಷ್ ಅವರ ಹೆಸರುಗಳನ್ನು ಈ ಆಪರೇಷನ್ ಆಮಿಷಕ್ಕೆ ಜೋಡಿಸಿ ಕಾಂಗ್ರೆಸ್ ಮತ್ತು ಅದರ ಶಾಸಕರು ಅವಮಾನಿಸುತ್ತಿದ್ದಾರೆ. ಯಾರೇ ಆಪರೇಷನ್ ಮಾಡಲು ಈ ಹಣ ಕೊಟ್ಟಿದ್ದರೆ, ಆಮಿಷವೊಡ್ಡಿದ್ದರೆ ಅದನ್ನು ಬಹಿರಂಗಪಡಿಸಲಿ. ಅದರ ಸಾಕ್ಷ್ಯಾಧಾರಗಳನ್ನು ಬಹಿರಂಗಪಡಿಸಲಿ. ಯಾರು ಅವರ ಅಥವಾ ಕಾಂಗ್ರೆಸ್ಸಿಗರ ಕೈ ಹಿಡಿದಿದ್ದಾರೆ, ಯಾರು ಅವರ ಬಾಯಿ ಮುಚ್ಚಿಸಿದ್ದಾರೆ ಎಂದು ರಾಜೀವ್ ಪ್ರಶ್ನಿಸೋದು ಸಹಜ ಮತ್ತು ಸರಿಯಾಗಿದೆ. ಹೌದಪ್ಪ, ನಿಮ್ಮ ಕಡೆ ಆಫರ್ ಬಂದಿರೋದು, ಹಣ ಕೊಟ್ಟದ್ದು ದಾಖಲೆ ಜನರ ಮುಂದೆ ಇಟ್ಟುಬಿಡಿ, ರಗಳೇನೇ ಇರೋದಿಲ್ಲ. ಯಾರು ಎಂಥ ಗುಳ್ಳೆ ನೆರೆಗಳು ಈ ರಾಜಕಾರಣದಲ್ಲಿ ಇದ್ದಾರೆ ಅಂತ ಜನರಿಗೆ ಗೊತ್ತಾಗಿ ಬಿಡ್ತದೆ ಅಲ್ವೇ? ಮತ್ತೆ ಅಲ್ಲ ಕಣ್ರಿ, 5 ಗ್ಯಾರಂಟಿ ಕೊಟ್ರಿ ಸರಿ, ಈಗ ಅದನ್ನ ಕಟ್ ಲೈನ್ಗೆ ತರಲು ಮುಂದಾಗಿದ್ದೀರಿ, ಅದು ಸರಿ. ಯಾರು ಫ್ರೀ ಗ್ಯಾರಂಟಿಗೆ ಅರ್ಹರೋ ಅವರನ್ನು ಉಳಿಸಿಕೊಂಡು ಅನರ್ಹರನ್ನು ಕಿತ್ತೆಸೀತಾ ಇದ್ದೀರಿ. ಈ ಯೋಚನೆ ಸರಿನೇ. ಆದ್ರೆ ಈ ಕೆಲಸ ಆರಂಭದಲ್ಲೇ ಆಗಿಬಿಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಆಗಿದೆ ಸರ್ಕಾರಕ್ಕೆ ಈ ವಿಚಾರದಲ್ಲಿ. ಸ್ವಾಮಿ, ದಯವಿಟ್ಟು ಹೇಳ್ಬಿಡಿ, ಈ 16 ತಿಂಗಳಲ್ಲಿ
ಎಷ್ಟು ಅಭಿವೃದ್ಧಿ ಕೆಲಸಗಳು ಈ ಕರ್ನಾಟಕದಲ್ಲಿ ನಡೆದಿವೆ ಅಂತ. ಖಂಡಿತವಾಗಿ ಆ ಪಟ್ಟಿಯಲ್ಲಿ 0 ಅಂತಲೇ ಬರಬೇಕಾಗುತ್ತೆ. ಸಾಲದು ಎಂಬಂತೆ ಹಗರಣಗಳ ಸರಮಾಲೆನೇ ಕೊರಳಿಗೆ ಹಾಕಿಕೊಂಡು ಬಿಟ್ಟಿದ್ದೀರಿ. ಜನರು ಛೀ ಥೂ ಅಂತ ಉಗಿತಿದ್ದಾರೆ. ಬೀದಿ ಬೀದಿಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಈ ಅಪವಾದ ಮುಂದೆ ಅಪರಾಧವೇ ಆಗಿಬಿಟ್ರೆ ಅಂತ ಹೆದರಿ ಸುಮ್ಮನೆ ಹಾಗೆ ಜನರ ದಾರಿ ತಪ್ಪಿಸಲು, ಮನಸ್ಸಿನಿಂದ ಮೂಡ ಕಿತ್ತಿ ಬಿಸಾಡಲು ನೀವು ಕಾಂಗ್ರೆಸ್ಸಿಗರು ಆಪರೇಷನ್ ಪಾಲಿಟಿಕ್ಸ್ ಕಾಮಿಡಿ ಮಾಡ್ತಾ ಇದ್ದೀರಿ, ಕಾಯಿನ್ ಚಲಾಯಿಸಿಬಿಟ್ಟಿದ್ದೀರಿ ಅಂತ ಬಿಜೆಪಿ ಹೇಳ್ತಾ ಇದೆ. ಒಟ್ಟಾರೆ ಮಂಡ್ಯ ಶಾಸಕರ ಬಾಂಬಿನಿಂದ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನ್ಯೂ ಫೇಸ್ ಓಪನ್ ಆಗಿದೆ. ಇದರಿಂದ ಬಿಜೆಪಿಯಂತೂ ಕೆಂಡಾಮಂಡಲವಾಗಿದೆ. ತನಗೆ ಬಂದ 100 ಕೋಟಿ ಆಫರ್ ಫೋನ್ ಕಾಲ್ ಕುರಿತು ಇಡಿಗೆ ದೂರು ಕೊಡ್ತಾರಂತೆ ಮಂಡ್ಯ ಶಾಸಕರು. ಆಪರೇಷನ್ ಕಮಲ ಟೀಮ್ ರಚನೆಯಾಗಿದೆಯಂತೆ. ಸಿದ್ದರಾಮಯ್ಯ ಸರ್ಕಾರ ಅಸ್ಥಿರಗೊಳಿಸಲು ಈ ಗ್ಯಾಂಗ್ ಹೊಸ ಕಾರ್ಯಯೋಜನೆ ಕಾಂಗ್ರೆಸ್ ಶಾಸಕರನ್ನು ತನ್ನ ಪಕ್ಷಕ್ಕೆ ಕರೆತರುವುದಾಗಿದೆಯಂತೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸಿ ಅಧಿಕಾರದ ಕುರ್ಚಿಗೆ ಬಿಜೆಪಿಯನ್ನು ತರಲು ಈ ಗ್ಯಾಂಗ್ ಪ್ರಧಾನಿ ಮೋದಿಗೆ ವಚನ ಕೊಟ್ಟಿದೆಯಂತೆ. ಇದಿಷ್ಟು ಕಾಂಗ್ರೆಸ್ ಶಾಸಕ ರವಿಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಹರಿಸಿಬಿಟ್ಟ ಪ್ರಲಾಪನೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಹೇಳ್ತಾ ಇದೆ, ಈ 136 ಶಾಸಕರ ಬಂಡೆ ಸರ್ಕಾರಕ್ಕೆ ಛಾತಿ ಇದ್ರೆ ಹಣದ ಆಮಿಷ ನೀಡಿರುವ ಎಲ್ಲ ಆಡಿಯೋ ಮತ್ತು ದಾಖಲೆಗಳನ್ನು ಪಬ್ಲಿಕ್ ಡೊಮೇನ್ಗೆ ಬಿಟ್ಟುಕೊಡಲಿ ಎಂದು ಪ್ರತಿರೋಧದ ಧ್ವನಿ ಗರ್ಜಿಸ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತೊಮ್ಮೆ ರಾಜ್ಯದಲ್ಲಿ ಅರಾಜಕತೆ ತಂದಿಡದಿರಲಿ ಎಂಬುದು ಪ್ರಬುದ್ಧ ಕನ್ನಡಿಗರ ಮಾತಾಗಿದೆ. ಪ್ರೇಕ್ಷಕರೇ, ಆಪರೇಷನ್ ಪಾಲಿಟಿಕ್ಸ್ ಬಗ್ಗೆ ಅಂದ್ರೆ ರಾಜಕೀಯದ MLAಗಳ ಖರೀದಿಯ ಕುದುರೆ ವ್ಯಾಪಾರ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.